ಬಿರುಗಾಳಿ ಮಳೆಗೆ ಶೋರೂಮ್ ಗ್ಲಾಸ್ ಪುಡಿ ಪುಡಿಯಾಗಿದೆ. ಗ್ಲಾಸ್ ಒಡೆದು ಬೀಳುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಬಿರುಗಾಳಿ ಮಳೆಗೆ ಶೋರೂಮ್ ಗ್ಲಾಸ್ ಪುಡಿ ಪುಡಿಯಾಗಿದೆ. ಗ್ಲಾಸ್ ಒಡೆದು ಬೀಳುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹುಬ್ಬಳ್ಳಿಯಲ್ಲಿ ಶೋರೂಮ್ನಲ್ಲಿ ನಡೆದ ಘಟನೆ ಇದು. ನೋಡ್ತಲೇ ಬಿರುಗಾಳಿ ರಭಸಕ್ಕೆ ಗ್ಲಾಸ್ ಬ್ರೇಕ್ ಆಗಿದೆ. ಗ್ಲಾಸ್ ಬ್ರೇಕ್ ಕಂಡು ಆತಂಕಗೊಂಡಂತಹ ಸಿಬ್ಬಂದಿಗಳು ಬಿರುಗಾಳಿ ಮಳೆಗೆ ಶೋರೂಮ್ ಗ್ಲಾಸ್ ಪುಡಿ ಪುಡಿ ಆಗಿದೆ. ಸಿಬ್ಬಂದಿಗಳೆಲ್ಲರೂ ಕೂಡ ಆತಂಕಕ್ಕೊಳಗಾಗಿದ್ದಾರೆ. ಯಾಕೆಂತಂದ್ರೆ ಸಡನ್ ಆಗಿ ಗ್ಲಾಸ್ ಬ್ರೇಕ್ ಆಯಿತು ಅಂತ ಸದ್ಯಕ್ಕೆ ಶಾಕ್ನಲ್ಲಿದ್ರು. ಎಸ್ಎನ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯ ಒಂದು ಗ್ಲಾಸ್ ಬ್ರೇಕ್ ಆಗಿದೆ ಅಂತ. ಒನ್ ಸೈಡ್ ಕಂಪ್ಲೀಟ್ ಆಗಿ ಗ್ಲಾಸ್ ಬ್ರೇಕ್ ಆಗಿದೆ. ಸದ್ಯಕ್ಕೆ ಅಲ್ಲಿ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ. ಈ ರೀತಿಯಾಗಿ ಗ್ಲಾಸ್ ಒಡೆದಾಗ ಏನಾದರೂ ಅಲ್ಲಿದ್ದಂತಹ ವ್ಯಕ್ತಿಗಳಿಗೆ ಚುಚ್ಚಿದ್ರೆ ಬಹುದೊಡ್ಡ ಸಮಸ್ಯೆಗಳಾಗ್ತಾ ಇತ್ತು. ಸದ್ಯಕ್ಕೆ ಯಾವುದೇ ರೀತಿಯ ಒಂದು ಪ್ರಾಣಹಾನಿ ಆಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿಲ್ಲ. ಅಲ್ಲಿದ್ದಂತಹ ಜನರೆಲ್ಲರೂ ಕೂಡ ಆ ಒಂದು ಗ್ಲಾಸ್ ಒಡೆದ ಸಂದರ್ಭದಲ್ಲಿ ಬೇರೆ ಕಡೆ ಓಡ್ ಹೋಗಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಯಾವುದೇ ರೀತಿ ಸಮಸ್ಯೆಗಳಾಗಿಲ್ಲ. ಇನ್ನು ಬಿರುಗಾಳಿ ಮಳೆ ಆಯಿತು. ಆ ಒಂದು ಮಳೆಯಿಂದಾಗಿ ಶೋರೂಮ್ನಲ್ಲಿದ್ದಂತಹ ಗ್ಲಾಸೇ ಈ ರೀತಿಯಾಗಿ ಪುಡಿ ಪುಡಿ ಆಗಿದೆ. ಇದೊಂದು ಸಿಸಿಟಿವಿಯಲ್ಲೂ ಕೂಡ ಒಂದು ದೃಶ್ಯ ಸೆರೆಯಾಗಿದೆ. ಗಮನಿಸ್ತಾ ಇದ್ರೆ ಅಲ್ಲಿ ಎಷ್ಟು ಜನ ನಿಂತಿದ್ದಾರೆ ಅಂತ. ಒಂದು ಗ್ಲಾಸ್ ಬ್ರೇಕ್ ಆಗುವಂಥ ಸಂದರ್ಭದಲ್ಲಿ ಸಾಕಷ್ಟು ಜನರು ಅಲ್ಲಿ ನಿಂತಿದ್ರು. ನಿಂತಿದ್ದವರೆಲ್ಲರೂ ಕೂಡ ಒಂದು ಗ್ಲಾಸ್ ಬ್ರೇಕ್ ಆಗ್ತಾ ಇದ್ದಂತೆ ಶಾಕ್ ಆಗಿ ಓಡ್ ಹೋಗಿದ್ದಾರೆ. ಯಾಕೆಂತಂದ್ರೆ ಅಲ್ಲಿ ಸುತ್ತವೂ ಕೂಡ ಗ್ಲಾಸೇ ಇದಾವೆ. ಅದನ್ನು ಕೂಡ ಗಮನಿಸ್ತಾ ಇರ್ಬೋದು. ಕೇವಲ ಒನ್ ಸೈಡ್ ಮಾತ್ರ ಗ್ಲಾಸ್ ಇಲ್ಲ, ಅಲ್ಲಿ ಕಂಪ್ಲೀಟ್ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಗ್ಲಾಸ್ ಇರೋದ್ರಿಂದ ಮತ್ತೇನಾದರೂ ಸಮಸ್ಯೆಗಳಾದ್ರೆ ಅಂತ ಅಲ್ಲಿಂದ ಜನರು ಕಾಲ್ಕಿತ್ತಿದ್ದಾರೆ, ಅಲ್ಲಿದ್ದಂತಹ ಸಿಬ್ಬಂದಿಗಳು. ಇನ್ನು ಬಿರುಗಾಳಿ ರಭಸಕ್ಕೆ ಈ ಒಂದು ಗ್ಲಾಸ್ ಬ್ರೇಕ್ ಆಗಿರೋದು ಹುಬ್ಬಳ್ಳಿಯ ಶೋರೂಮ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಗ್ಲಾಸ್ ಬ್ರೇಕ್ ಆದಂತೆ ಅಲ್ಲಿದ್ದಂತಹ ಸಿಬ್ಬಂದಿಗಳು ಗಾಬರಿಯಾಗಿ ಅಲ್ಲಿಂದ ಓಡ್ ಹೋಗಿದ್ದಾರೆ.